ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಹಮುಶಾಸ್ ಲೈಫ್ ಸ್ಟೈಲ್. ಈ ದಿನ ನಾನು ನನ್ನ ಫ್ರೆಂಡು ಇಬ್ಬರು ಕೂಡ ನನ್ನ ದೊಡ್ಡ ಮಗನ ಕರ್ಕೊಂಡ್ಬಿಟ್ಟು ದಾವಣಗೆರೆಗೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದರೆ ನಮ್ಮ ತಂಗಿದು ಮದುವೆ ಇದೆ. ಸೊ ಹಾಗಾಗಿ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಚೆನ್ನೈ ಶಾಪಿಂಗ್ ಮಾಲ್ಗೆ ಬಂದಿದ್ದೀವಿ. ಈಗ ಹೊಸ್ದಾಗಿ ಒಂದು 2 ಮಂತ್ ಆಯಿತು ಆಗಿಬಿಟ್ಟು ತುಂಬ ಕಲೆಕ್ಷನ್ಸ್ ಇದೆ. ಸ್ಯಾರಿ ಕಲೆಕ್ಷನ್ಸು ತುಂಬಾ ಇಷ್ಟ ಆಯಿತು ನನಗಂತೂ. ಕಡಿಮೆ ಪ್ರೈಸಲ್ಲಿ ಹೈ ಕ್ವಾಲಿಟಿ ಇರುವಂಥ ಸ್ಯಾರಿಗಳು ಸಿಗ್ತಾ ಇದ್ದಾವೆ. ನೀವು ಕೂಡ ಒಮ್ಮೆ ಭೇಟಿ ನೀಡಿ. ತುಂಬ ಇಷ್ಟ ಆಯಿತು ನನಗೆ. ಸುಮಾರು ಸ್ಯಾರಿಗಳನ್ನು ನಾನು ಕೂಡ ತಗೊಂಡಿದ್ದೀನಿ. ಇದರಲ್ಲಿ ಶಿಲ್ಪಕಲಾ ಅನ್ನೋದು ಸ್ಯಾರಿ ಫ್ಯಾನ್ಸಿ ಇಲ್ಲಿ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ದಾವಣಗೆರೆಯಲ್ಲಿ ಯಾರಾದರೂ ಇದ್ದರೆ ಹೋಗಿ ಭೇಟಿ ನೋಡಿ. ಸುತ್ತಮುತ್ತ ಯಾರಾದರೂ ಹಳ್ಳಿಗರು ಇದ್ದರೂ ಕೂಡ ಇಲ್ಲಿಗೆ ಹೋಗ್ಬೋದು. ಹಾಗೆ ಸ್ವಲ್ಪ ನಾನು ಹಸಿರು ಬಳೆ ಹಾಕ್ಕೊಳ್ಳೋಣ ಅಂತೇಳಿ ಮದುವೆಗೆ ಬ್ಯಾಂಗಲ್ಸ್ನ ನೋಡ್ತಾ ಇದ್ದೆ. ನನಗೆ ಯಾವುದು ಕೂಡ ಅಷ್ಟೇನು ಸೂಟ್ ಆಗಲಿಲ್ಲ ನನ್ನ ಹ್ಯಾಂಡ್ಗೆ. ಸೊ ಹಾಗಾಗಿ ಬ್ಯಾಂಗಲ್ಸ್ ಏನು ತೊಗೊಳ್ಲಿಲ್ಲ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದ್ದು ಸ್ಯಾರಿ ತೊಗೊಂಡೆ. ಹಾಗೆ ಒಂದು ನೆಕ್ಲೆಸನ್ನು ನೋಡೋಣ ಅಂತೇಳ್ಬಿಟ್ಟು ನೋಡಿದೆ. ತುಂಬ ಚೆನ್ನಾಗಿತ್ತು. ನಾನು ನಮ್ಮ ಸೊಸೆಗೆ ಇದೇ ಥರದ್ದೇ ಸಿಲ್ವರ್ ನೆಕ್ಲೆಸನ್ನು ಕೊಡಿಸಿದ್ದೀನಿ ಅವಳ ಬರ್ಡೇಗೆ. ಅದೇ ರೀತಿಯಾಗಿತ್ತು. ನಾನು ಕೂಡ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ನಾನು ಕೂಡ ತೊಗೊಳ್ಳಿಲ್ಲ, ಬೇರೆದನ್ನು ತೊಗೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ. ಅಲ್ಲಿ ಕೂಡ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಅಷ್ಟರಲ್ಲಿ ತುಂಬಾ ಬಿಸಿಲಿತ್ತು. ನನ್ನ ಮಗ ಐಸ್ ಕ್ರೀಮ್ ಕೊಡಿಸಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಸೊ ಹಾಗಾಗಿ ನಾನು ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ಹಾಕಿರೋ ಐಸ್ ಕ್ರೀಮನ್ನು ಅವನಿಗೆ ಕೊಡಿಸಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ತಿಂದ್ಬಿಟ್ಟು ಸಿಲ್ವರ್ ನೆಕ್ ಚೈನನ್ನು ನೋಡೋಣ ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಅಲ್ಲಿ ಜಾಯ್ ಆಲುಕಸ್ಗೆ ಬಂದ್ವಿ. ಅಲ್ಲಿನೂ ಕೂಡ ತುಂಬಾ ಕಲೆಕ್ಷನ್ಸ್ ಇತ್ತು. ಹಾಗೆ ಅವಳು ಕೂಡ ಒಂದು ನೆಕ್ ಚೈನನ್ನು ಸೆಲೆಕ್ಟ್ ಮಾಡಿಕೊಂಡ್ಳು. ಲಾಂಗ್ ಇರೋದನ್ನೇ ಸೆಲೆಕ್ಟ್ ಮಾಡಿಕೊಂಡ್ಳು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಇದು ಅವಳು ತೊಗೊಂಡಿರೋಂಥ ನೆಕ್ ಚೈನು. ಅದಕ್ಕೆ ಸರಿಯಾದಂಥ ಒಂದು ಪೆಂಡೆಂಟ್ ಕೂಡ ನೋಡಲಿಕ್ಕೆ ಇಷ್ಟಪಟ್ಟಳು. ಸೊ ಹಾಗಾಗಿ ಪೆಂಡೆಂಟ್ ಕೂಡ ನೋಡೋಣ ಅಂತೇಳ್ಬಿಟ್ಟು ಪೆಂಡೆಂಟ್ ಕೂಡ ನೋಡಿದ್ವಿ. ಅದಕ್ಕೆ ಸೂಟಬಲ್ ಆಗಿರುವಂಥದ್ದು ಕೂಡ ಸಿಕ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಮನೆಗೆ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ತೊಗೊಳ್ಳೋಣ ಅಂತೇಳ್ಬಿಟ್ಟು ರಿಲಯನ್ಸ್ ಮಾರ್ಟಿಗೂ ಕೂಡ ಬಂದ್ವಿ. ಹೊರಗಡೆ ನಮ್ಮ ಪಾಪು ಅಲ್ಲಿ ಅಷ್ಟೆಲ್ಲ ಹಸು ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಪಾನಿಪುರಿ ತೊಗೊಂಡು ತಿಂದ್ವಿ. ನಾವು ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೇನೇನು ಬೇಕೋ ಎಲ್ಲದನ್ನು ಕೂಡ ನಾನು ಶಾಪಿಂಗ್ ಮಾಡಿಕೊಂಡೆ. ಬಾಳೆಕಾಯಿನೂ ಕೂಡ ತೊಗೊಂಡೆ. ಬನಾನಾ ಚಿಪ್ಸ್ ಮಾಡ್ಕೊಳೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಬೈ ಮಾಡುವಂತೆ ಇಲ್ಲಿ ಕೂಡ ರೇಟ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಬೈ ಮಾಡ್ಬೋದು. ಸಾಮಾನ್ಯ ಜನರು ಕೂಡ ಬೈ ಮಾಡ್ಬೋದು. ಇಷ್ಟ ಇದ್ದವರು ಇಲ್ಲಿಯೂ ಕೂಡ ಭೇಟಿ ನೀಡ್ಬೋದು. ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಕೂಡ ಬ್ರಿಂಜಾಲ್ ತವಾ ಫ್ರೈ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.